ಗುರುಗಳೇ, ಆಗಲೇ ನಾವು ಕುಜ ಮತ್ತು ಬುಧ ಗ್ರಹದ ಬಗ್ಗೆ ಒಟ್ಟಿಗೆ ಇದ್ದರೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ, IAS IPS ಆಫೀಸರ್ಗಳೆಲ್ಲ ಆಗ್ತಾರೆ ಅಂತ ಹೇಳ್ತಿದ್ರಿ. ಅದು ಹೇಗೆ ಅಂತ? ಇಲ್ಲ, ನಾನು ಒಂದು 400 ಜನ IPS ಆಫೀಸರ್ ಜಾತಕ ನೋಡ್ಬೋದು. ಒಂದು 2 ಜನ ಮಾತ್ರ ಪಾಸ್ ಆಗ್ತೀರಂತೆ ಪ್ರಿಡಿಕ್ಷನ್ ಮಾಡಿದ್ದೆ. 2 ಜನ 3 ಜನ ಒಂದು ಸರಿ ಒಬ್ರಿಗೆ ಫೇಲ್ ಆಗಿ ನೀವು ಪಾಸ್ ಆಗ್ತೀರಂತ ಅವ್ರು ಹಂಗೆ ಆದರು. ಇನ್ನೊಬ್ರು ಮಾತ್ರ ಪೆನ್ನು ಪೇಪರೆಲ್ಲ ತಗೊಂಡು ಕರೆಕ್ಟಾಗಿ ಫಾಲೋ ಮಾಡೋರು. ಅವರು RR ನಗರದವರು. ಅವರು IAS ಆಫೀಸರ್ ಪಾಸ್ ಆಗಿದ್ರು. ಅವ್ರ ಅಮ್ಮ ಸ್ವೀಟ್ ತಗೊಬಂದು ಮಗ ನಾನು ಹೇಳ್ದಂಗೆ ಪೆನ್ನು ಟೈಮ್ ಕೂಡ ಫಾಲೋ ಮಾಡೋರು ಅಂತ ಭಾಳ ವೈರು. ಈ ವಾರ ತುಂಬ ರಾಜಯೋಗದ ರಾಶಿನೇ ಮಿಥುನ ರಾಶಿ. ಈ ವಾರ ಸಿಕ್ಕಾಬಟ್ಟೆ ರಾಜಯೋಗದ ರಾಶಿ. 12 ರಾಶಿಲಿ ಟಾಪ್ ಹೀರೋ ಇವರೇನೆ, 100% ಮೇನ್ ಆಫ್ ದಿ ಮ್ಯಾಚ್ ಇವ್ರಿಗೇನೆ. ಈ ವಾರ ಭಾಳ ವಿಶೇಷ. ನಾನು ಇವತ್ತೊಂದು ಮಗು ಹುಟ್ಟಕ್ಕೆ ಟೈಮ್ ಕೊಟ್ಬಿಟ್ಟು ಬಂದೆ. ಭಾಳ ವಿಶೇಷವಾಗಿ 18ನೇ ತಾರೀಕು ಭಾಳ ವೈಬ್ರೇಷನ್ ಮಗು ಹುಟ್ಟಕ್ಕೆ ಭಾಳ ಅದ್ಭುತವಾಗಿ ಬೆಳಗ್ಗೆ 6:30 6 ಗಂಟೆಯಿಂದ 7:00ವರೆಗೂ ಟೈಮ್ ಕೊಟ್ಟೆ. ಇವಾಗ ಬರಬೇಕಾದ್ರೆ ಒಂದು ಜಾತಕ ನೋಡಿದೆ, ಭಾಳ ನೋವಾಯಿತು. ಭಾಳ ಅದ್ಭುತವಾದ ಯಾರು ಇಬ್ಬರು ಜಾತಕ. ನಾನು ಇಬ್ಬರಿಗೂ ಗಂಡ ಡೆತ್ ಆಗಿದ್ದಾರೆ ಅಂತ ಅಂದ್ಬಿಟ್ರು 100%. ಒಬ್ಬರು ಜಾತಕನ ಸಾಕಷ್ಟು ಹೇಳಿದೆ, ಒಪ್ಪಂದು ಇನ್ನೊಬ್ರದ್ದು ಭಾಳ ವೈಬ್ರೇಷನ್. ಈ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿರೋ ರಾಶಿ ಮಿಥುನ ರಾಶಿ. ಈ ವಾರ ಯಾವ 12 ರಾಶಿಲಿ ಯಾವ ರಾಶಿಲಿ ಇವ್ರ ಮುಂದೆ ಈ ವಾರ ಸಖತ್ ಧಮಾಕ್ ಅವ್ರಿಗೆ 100%. ಈ ವಾರ ಏನಕ್ಕೆ ಇಷ್ಟೊಂದು ಮಿಥುನ ರಾಶಿ ರಾಜಯೋಗ ಅಂದರೆ ಭಾಳ ವಿಶೇಷವಾಗಿ ಬುಧ ಗ್ರಹ ಅವ್ರ ಮನೆಗೆ ಬರ್ತಾನೆ. ಯಪ್ಪ ಏನು ಪುಣ್ಯ ಮಾಡಿದರೆ ಗೊತ್ತಾ ನೀವು, ಸಖತ್ ಭಾಳ ಅಪರೂಪ. ಗುರು ಸ್ವಂತ ಮನೆಗೆ ಬಂದಾಗ ಭಾಳ ವಿಶೇಷಕ್ಕೆ ಭಾಳ ಅಪರೂಪ. 18 ತಿಂಗಳು 15 ದಿವಸ ಸಿಗ್ತಾರೆ 100%. ಒಂದು 18 ತಿಂಗಳಲ್ಲಿ 15 ದಿವಸ ಸಿಗ್ತಾರೆ. ಅದು ಸಿಕ್ಕಾಪಟ್ಟೆ ರಾಜಯೋಗ. ಅದು ಗುರು ಮತ್ತು ಬುಧ ಇಬ್ಬರು ಶುಭಗ್ರಹಗಳು ಅವ್ರ ಮನೆಗೆ ಬರ್ತಾರೆ. ಈ ವಾರ ಪೂರ್ತಿ ನೀವು ಬರೀ ಸ್ವೀಟ್ ಎತ್ತೀನಿ, ನೀವು ತುಂಬ ರಾಜಯೋಗ ಬರುತ್ತೆ. ಅಂದರೆ ನಾನ್ ವೆಜ್ ಬಿಟ್ಟಬೇಡಿ. ಬುಧ ಗ್ರಹನೂ ಗುರುಗ್ರಹನೂ 2 ಶುಭಗ್ರಹಗಳು. ನೀವು ತುಂಬ ಬೇಗ ಎದ್ದೇಳೋದು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳೋದು, ನಿಮ್ಮ ಮನೇಲಿ ಉತ್ತರಾಣಿ ಕಡ್ಡಿ ತರೋದು ಭಾಳ ವಿಶೇಷವಾಗಿ. ಮತ್ತು ತುಳಸಿಯನ್ನು ಪೂಜೆ ಮಾಡೋದು, ತುಳಸಿ ಗಿಡವನ್ನು ಪೂಜೆ ಮಾಡೋದು, ತುಳಸಿಯನ್ನು ನೀವು ಏನಕ್ಕಾದ್ರೂ ಬಳಸೋದು ಭಾಳ ವಿಶೇಷ. ಮತ್ತು ಗಂಧವನ್ನು ಮೈಗೆ ಹಚ್ಕೊಳ್ಳೋದು, ಗಂಧ ಭಾಳ ವಿಶೇಷವಾಗುತ್ತೆ. ಮತ್ತು ಗಂಧದ ಚಟ್ನಿ ಸಖತ್ ರಿಸಲ್ಟ್ ಜಾಸ್ತಿ ಸಿಗುತ್ತೆ. ನೀವು ತಂದು ತಿನ್ನಬೇಕು. ನೀವು ಗಂಧ ಅಂದರೆ ನೀವು ಈ ಗಂಧ ಗಿಡ ಬಿಡುತ್ತಲ್ಲ, ಅದು ಎಲೆ ಕಿತ್ಕೊಬಂದು ಅದ್ರಲ್ಲಿ ಚಟ್ನಿ ಮಾಡ್ತಾರೆ, ತೆಂಗಿನಕಾಯಿ ಚಟ್ನಿ ಮಾಡೋ ಥರ. ಹಾಗಾಗಿನೇ ಶಿವಮೊಗ್ಗ ಇವರೆಲ್ಲ ಜಾಸ್ತಿ ತಿನ್ನೋರ ಕಡೆ ಭಾಳ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಗಂಧದ ಚಟ್ನಿ MGR ಜಾಸ್ತಿ ತಿಂತಿದ್ರು. ಬಂಗಾರದಲ್ಲಿ ಬೀಡ ತಿನ್ನೋರು, ಬಂಗಾರದ ಊಟ ಮಾಡೋರು MGR ಭಾಳ ವಿಶೇಷವಾಗಿ. ಗಂಧದ ಚಟ್ನಿ ಏನಾದ್ರು ಇವ್ರು ಸಿಕ್ಕಿದೆ, ಇಲ್ಲ ಗಂಧವನ್ನು ಹಚ್ಕೊಳ್ಳೋದು ಮಕ್ಕಕ್ಕೆ ಭಾಳ ವಿಶೇಷತೆ ಇದು. ಇವ್ರ ಲೈಫಲ್ಲಿ ಈ ವಾರ ಸಖತ್ ರಾಜಯೋಗ. ನಾನು ಹೇಳ್ತಿದ್ನಲ್ಲ, ನಾನು ನಮ್ಮ ಡ್ರೈವರಿಗೆ ಫೋನ್ ಮಾಡಿ ಹೇಳಿದೆ, ಬಂದುಬಿಡಲ್ಲ ನೀನು ಬುಧನ ಟೆಂಪಲ್ಗೆ ಹೋಗಿ ಬಂದುಬಿಡೋಣ ಅಂತ. ಅವನು ಅಂತಿದ್ದೆ. ಆದರೂ ನಾನು ಬುಧನ ಟೆಂಪಲ್ಗೆ ಹೋಗ್ತೀನಿ 100%. ಭಾಳ ವಿಶೇಷ. ಈ ವಾರ ತಿರುಪತಿಗೆ ಹೋಗ್ಬೇಕಂತ ನಾನು ಫೋನ್ ಮಾಡಿದ್ದೆ. ಅವ್ರ ಪಾಪ ನಂಗೆ ಫೋನ್ ಮಾಡಿ VIP ಟಿಕೆಟೆಲ್ಲ ರೆಡಿ ಮಾಡ್ಕಿದ್ದೆ. ನನಗೆ ಬುಧನಿಗೆ ಹೋಗೋದ ತಿರುಪತಿಗೆ ಹೋದಂಥ ಕನ್ಫ್ಯೂಸಲ್ಲಿದ್ದೀನಿ 100%. ಎಕ್ಸ್ಟ್ರಾಡ್ನರಿ ಬುಧ ಗುರು ಒಟ್ಟಿಗೆ ಸಿಗೋದು ಅಪರೂಪ ಮಿಥುನ ರಾಶಿ. ಅದರಲ್ಲಿ ಕೂಡ ಶುಕ್ರ 11ನೇ ಮಲ್ಲಿದ್ದಾನೆ. ಇವ್ರ ಮನೇಲಿ ಸಿಕ್ಕಾಪಟ್ಟೆ ಲಕ್ ಬರುತ್ತೆ. ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಜಗಳಾಡ್ತಾರೆ ಸರೋಗ್ಬಿಡುತ್ತೆ. ಮತ್ತು ಯಾವುದಾದ್ರು ಮನೇಲಿ ಅತ್ತೆ ಸೊಸೆ ಜಗಳಾದ್ರೆ ಸರೋಗ್ಬಿಡುತ್ತೆ, ತುಂಬ ಪ್ರೀತಿ ಪಡುತ್ತೆ. ಸ್ವಲ್ಪ ನಾನ್ ವೆಜ್ ಕಮ್ಮಿ ಮಾಡಿದ್ರೆ ಭಾಳ ಒಳ್ಳೆಯದು. ಇವರಿಬ್ಬರು ಕೂಡ ನಾನ್ ವೆಜ್ಜನ್ನು ಕಮ್ಮಿ ಮಾಡಿದ್ರೆ. ಮತ್ತು ಶನಿ 10ನೇ ಮಲ್ಲಿದ್ದಾನೆ, ಯಾವುದಾದ್ರು ಧರ್ಮ ಕರ್ಮಾಧಿಪತಿ. ಫಾರಿನ್ ಕೆಲಸ ಸಿಗೋದು, ಇಲ್ಲ ಫಾರಿನಿಂದ ಮನೆಗೆ ಬರೋದು. ಮತ್ತು ಶುಕ್ರ ಸಕ್ಕಾಪಟ್ಟೆ ಗಿಫ್ಟನ್ನು ಕೊಡ್ತಾರೆ. ಈ ವಾರ ಇವ್ರೇನಾರು ಅಪ್ಪಿತಪ್ಪಿ ಹೆಂಗಾರು ಮಾಡಿ ಉತ್ತರಾಣಿ ಕಡ್ಡಿನ ತಂದು ಪೂಜೆ ಮಾಡೋದು ಭಾಳ ವಿಶೇಷ. ಉತ್ತರಾಣಿ ಕಡ್ಡಿನ ಪೂಜೆ ಮಾಡೋದು. ಮತ್ತು ಭಾಳ ವಿಶೇಷವಾಗಿ ಬುಧಗ್ರಹದ ಸ್ಟೋನನ್ನು, ಗುರುಗ್ರಹ ಸ್ಟೋನನ್ನು ಪೂಜೆ ಮಾಡೋದು, ಶುಕ್ರಗ್ರಹನ ಸ್ಟೋನನ್ನು ಪೂಜೆ ಮಾಡಿದ್ರೆ ಭಾಳ ಪಾಸಿಟಿವ್ ಇರುತ್ತೆ. ಮತ್ತು ಕುಜ ಮತ್ತು ಕೇತು ಸಿಕ್ಕಾಪಟ್ಟೆ ರಾಜಯೋಗ. ಒಳ್ಳೆ ಹ್ಯಾಪಿಯಾಗಿರೋಂಥ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಕುಜ ಮತ್ತು ಕೇತು ಇದ್ದಾಗ. ಮತ್ತು ಚಂದ್ರ ತುಂಬ ಚೆನ್ನಾಗಿದೆ. ಚಂದ್ರ 2ನೇ ಮನೇನ ಪಂಚಮಾಧಿಪತಿ ಆಗಿದ್ದಾನೆ. ಪಂಚಮಾಧಿಪತಿಗೂ ಶುಕ್ರನಿಗೂ ದುಡ್ಡು ಸಂಬಂಧ. ಅಂದರೆ ಅಪ್ಪ ಮಕ್ಕಳು ಏನಾದ್ರು ಕಿರಿಕಾಗಿರೋ, ತಾತನ ಪ್ರಾಪರ್ಟಿ ಕಿರಿಕ, ಇವೆಲ್ಲವೂ ಕ್ಲಿಯರ್ ಆಗುತ್ತೆ. ಇವಾಗ ನೋಡಿ ದರ್ಶನವ್ರಿಗೆ ಅವರು ವಿನೀಶ್ ಹುಟ್ಟಿದ ಮೇಲೆ ತುಂಬ ರಾಜಯೋಗ. ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರು ಹೇಳಿದೆ. ಚಂದ್ರ ಮತ್ತು ಶುಕ್ರ ಒಟ್ಟಿಗೆ ತಂದೆಗೆ ತುಂಬ ರಾಜಯೋಗನ ಕೊಡುತ್ತೆ 100%. ಚಂದ್ರ ಮತ್ತು ಶುಕ್ರ ನೋಡೋದೇ ಒಂದು ಅದೃಷ್ಟ 100%. ಮತ್ತು ಇವ್ರು ಯಾವಾಗಲೂ ಅಷ್ಟೇ ಈ ವಾರ ಪೂರ್ತಿ ಚಂದ್ರನಿಗೆ ನಮಸ್ಕಾರ ಮಾಡಿ ನಿದ್ದೆ ಮಾಡೋದು ಭಾಳ ವಿಶೇಷವಾಗಿ. ಚಂದ್ರನಿಗೆ ನಮಸ್ಕಾರವನ್ನು ಮಾಡಿ ಭಾಳ ವಿಶೇಷ. ಚಂದ್ರನಿಗೆ ನಮಸ್ಕಾರ ಮಾಡಿ ಮಲಗಿದರೆ ಇವ್ರಿಗೆ ಭಾಳ ಒಳ್ಳೆ ಕನಸು, ಒಳ್ಳೆ ಹ್ಯಾಪಿನೆಸ್ ಸಿಗುತ್ತೆ 100%. ಮತ್ತು ಡೈಲಿ ಬೆಡ್ಶೀಟನ್ನು ಚೇಂಜ್ ಮಾಡೋದು ಭಾಳ ವಿಷಯ. ಯಾಕಂದರೆ ಬುಧನೂ ಗುರುನು ತುಂಬ ಮಡಿಗ್ರಹಗಳು. ಅವ್ರು ನೆಗೆಟಿವ್ ಗ್ರಹಗಳಲ್ಲ, ಅಪರೂಪ ಹಿಂಗೆ ಬರೋದು. ನನಗೆ ತುಂಬ ಪಾಸಿಟಿವ್ ಆಗುತ್ತೆ. ನಾನು ತುಂಬ ಚೆನ್ನಾಗಿರ್ತೀನಿ. ವಾರ ಪೂರ್ತಿ ಸಖತ್ತು, ನಾನು ಅದ್ಭುತ ಆಗಿರ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಒಂದ್ಸರಿ ಆ ಫೀಲಿಂಗ್ನ ಅವ್ರು ಅನ್ಕೋಬೇಕು ಬಾಡಿಗೆ. ಅವ್ರ ಫೀಲಿಂಗ್ ಅವ್ರಿಗೆ ಗೆದ್ದು ಬಿಡುತ್ತೆ 100%. ಭಾಳ ಬರ್ದಿರು ಕೇಳಿ ಆ ಫೀಲಿಂಗ್. ಇಲ್ಲ ಅವ್ರು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ಬರೋದು, ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯ ಕೊಡೋದು, ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡೋದು ಭಾಳ ಅದ್ಭುತವಾದ ವೈಬ್ರೇಷನ್ ಕಾಣೋದು ವೆಂಕಟೇಶ್ವರ ಸ್ವಾಮಿಗೆ. ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರಿಗೆ ನಮಸ್ಕಾರ ಮಾಡೋದು ಭಾಳ ವಿಶೇಷ. ಇವ್ರು ಬುಧನ ಟೆಂಪಲ್, ಬುಧ ಅಂದರೆ ಮಾವನಿಗೆ ಏನಾದ್ರು ಬಟ್ಟೆ ಕೊಡೋದು, ಅತ್ತೆಗೆ ಬಟ್ಟೆ ಕೊಡೋದು. ಇವಾಗ ತಾಯಿ ತಾಮ ತಂದು ಕೊಡೋದು, ಅತ್ತೆಗೆ ಬಟ್ಟೆ ತಗೊಡೋದು, ಇಲ್ಲ ಬಳೆ ಕೊಡೋದು ಭಾಳ ವೈಬ್ರೇಷನ್ ಕೊಡುತ್ತೆ. ಏನಾದ್ರು ಒಂದು ಐಟಮ್ ಮಾಡ್ಕೊಂಡು ತಗೊಂಡು ಕೊಡೋದು ತುಂಬ ಪುಣ್ಯ ಮಾಡಿದ. ಈ ವಾರ ಮಿಥುನ ರಾಶಿಯವರಿಗೆ ಭಾಳ ವಿಶೇಷ ನೋಡಿ ಬರ್ದಿದ್ದು ಕೇಳಿ.
ಕುಮಾರಸ್ವಾಮಿಯವ್ರಿಗೆ ಏನಾದ್ರು ಒಳ್ಳೇದಾಗ್ಬಿಡೋದು. ಕುಮಾರಸ್ವಾಮಿಯವ್ರ ಮಿಥುನ ರಾಶಿ ನೋಡಿ, ಈ ವಾರದಲ್ಲಿ ಏನಾದ್ರು ಒಂದು ಒಳ್ಳೇದು ಕಾಣುತ್ತೆ. ನೀವು ಕಾದು ನೋಡಿ, ಈ ವಾರದಲ್ಲಿ ಅವ್ರಿಗೆ ಏನಾದ್ರು ಒಂದು ಒಳ್ಳೇದಾಗಿರುತ್ತೆ. ಅವಾಗ ಗೆಸ್ ಮಾಡ್ಬೋದು ನೀವು, ಇವ್ರಿಗೇನಪ್ಪ ಒಳ್ಳೇದಾಗ್ಬಿಡುತ್ತಂತ. ಮಿಥುನ ರಾಶಿ ಯಾರ್ಯಾರಿದ್ದೀರಾ, ಮೃಗಶಿರ ನಕ್ಷತ್ರ, ಆರ್ಯದ ನಕ್ಷತ್ರ, ಪುನರ್ವಸು ನಕ್ಷತ್ರ ತುಂಬ ಒಳ್ಳೆ ಶುಭ ಫಲವನ್ನು ಕೊಡುತ್ತೆ. ನೀವು 7 ಜನ್ಮದಲ್ಲಿ ಪುಣ್ಯ. ಮತ್ತು ಹಿಂಗೆಲ್ಲ ಇದ್ದಾಗ ಈ ವಾರ ಏನಾದ್ರು ಮಕ್ಳು ಹುಟ್ಬಿಟ್ರೆ, ಅದ್ಭುತವಾದ ಮಕ್ಳು ಏನಾದ್ರು ಹುಟ್ಬಿಟ್ರೆ ತುಂಬ IAS ಆಫೀಸರ್, IPS ಆಫೀಸರ್ ಎಲ್ಲರೂ ಹುಟ್ಬಿಡ್ತಾರೆ 100%. IAS ಆಫೀಸರು ಅವ್ರನ್ನೇನು ಓದಿಸೋದೇ ಬೇಕಲ್ಲ, ಅವರೇ ಓದ್ಬಿಡ್ತಾರೆ 100%. SLC PUC ಇಲ್ಲ, ಅವ್ರು ಏನು ಕೆಣಕೋದೇ ಬೇಕಲ್ಲ. ತುಂಬ ವೈಬ್ರೇಷನ್ ಲಕ್ಕನ ಕಾಣುತ್ತೆ. ಬುಧ ಮತ್ತು ಗುರುಗ್ರಹ ಈ ಸರಿ ನಾನು ಅಬ್ಸರ್ವ್ ಮಾಡಿದಾಗ SLC ಕಮಿಷನರ್ ನಾನು ಒಳ್ಳೆ ಆತ್ಮೀಯ ಫ್ರೆಂಡ್ಸು. ಅವರು ಮಕರ ರಾಶಿ ಆದರೂ ಅವ್ರು ಪರಿಹಾರ ಕೊಟ್ಟು ಸಕ್ಕದ ರಿಸಲ್ಟ್ ಬಂತು. ಕರ್ನಾಟಕದಲ್ಲಿ ತುಂಬ ಸರಿ ಪಾಸ್ ಆದರು. ಅಂದರೆ ಇವಾಗ ಪರಿಹಾರ ವರ್ಕ್ ಆಗುತ್ತೆ. ನೀವು ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ, ಭಾಳ ಲಕ್ಕನ್ನ ಕಾಣುತ್ತೆ. ನೀವೇನಾರು ಬುಧ ಗ್ರಹನ ಗುರುಗ್ರಹದ ಒಂದು ಏನಾದ್ರು ಬ್ರಾಸ್ಲೆಟ್ನ ಯೂಸ್ ಮಾಡಿಬಿಟ್ರೆ, ಶುಕ್ರಗ್ರಹದ ವೈಬ್ರೇಷನ್ ಯೂಸ್ ಮಾಡಿಬಿಟ್ರೆ, ನೀವು 10 ರೂಪಾಯಿ ದುಡಿಯೋರು 5,000 ರೂಪಾಯಿ ದುಡಿತೀರ, 5,000 ರೂಪಾಯಿ ಡೈಲಿ ದುಡಿಯೋರು 50,000 ರೂಪಾಯಿ ದುಡಿತೀರ, 50,000 ರೂಪಾಯಿ ವಾರಕ್ಕೆ ದುಡಿಯೋನು 5 ಲಕ್ಷ ದುಡಿತೀರ, 5 ಲಕ್ಷ ದುಡಿಯೋನು 5 ಕೋಟಿ ದುಡಿತೀರ. ಈ ವಾರ ಪೂರ್ತಿ ದುಡ್ಡು 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 ದುಡ್ಡು, ನೆಮ್ಮದಿ, ಸಂತೋಷ. ನೀವು ಎಲ್ಲ ಯಾವ್ದಾದ್ರು ಹೋಟ್ಲೋಗಿ ಯಾರೋ ಫ್ರೆಂಡು ಪಾರ್ಟಿ ಕೊಟ್ಬಿಡ್ತಾರೆ, ಇಟ್ಕೆ ನೀವು ದುಡ್ಡು ಅಂತ, ನೀವು ದುಡ್ಡೇ ಖರ್ಚಾಕಲ್ಲ. ಅಷ್ಟು ಯೋಗದ ರಾಶಿ ಮಿಥುನ ರಾಶಿ ವಾರ ಪೂರ್ತಿ. ಓಕೆ, ಸೊ ರಾಜಯೋಗನೇ ಇದೆ ಮಿಥುನ ರಾಶಿಗೆ ಅಂದರೆ ತಪ್ಪ? ಭಾಳ ಇದೆ, ಭಾಳ ಇದೆ.